ಮಹಾಭಾರತ ಕನ್ನಡ, ಭಾಗ 1 ಪರಿಚಯ ಮತ್ತು ಕುರುವಂಶದ ಆರಂಭ. ಸುಮಾರು 5 ವರ್ಷಗಳ ಹಿಂದಿನ ಕಥೆ. ಭಾರತೀಯ ಇತಿಹಾಸ ಮತ್ತು ತತ್ವಶಾಸ್ತ್ರದ ಅತ್ಯಂತ ಮಹತ್ವದ ಗ್ರಂಥವಾದ ಮಹಾಭಾರತದ ಕಥೆಯಿದು. ಇದು ಕೇವಲ ಒಂದು ಯುದ್ಧದ ಕಥೆಯಲ್ಲ, ಇದು ಧರ್ಮ, ಅಧರ್ಮ, ನೀತಿ, ರಾಜಕೀಯ, ಪ್ರೇಮ, ದ್ವೇಷ ಮತ್ತು ಮಾನವ ಸ್ವಭಾವದ ಸಂಪೂರ್ಣ ದರ್ಪಣವಾಗಿದೆ. ಈ ಮಹಾಕಾವ್ಯದ ಪ್ರಾರಂಭವಾಗುತ್ತದೆ ಹಸ್ತಿನಾಪುರದ ರಾಜ ಶಾಂತನುವಿನಿಂದ. ಶಾಂತನುವಿಗೆ ಗಂಗಾದೇವಿಯಲ್ಲಿ ಪ್ರೀತಿ ಮತ್ತು ಅವರ ವಿವಾಹವಾಗುತ್ತದೆ. ಆದರೆ ಗಂಗಾ ಒಂದು ವಿಚಿತ್ರ ಷರತ್ತು ಇಡುತ್ತಾಳೆ. ನಾನು ಯಾವುದೇ ಕ್ರಿಯೆ ಮಾಡಿದರೂ ನೀವು ಪ್ರಶ್ನಿಸಬಾರದು. ಗಂಗಾ ಪ್ರತಿ ಮಗುವನ್ನು ಜನ್ಮದ ನಂತರ ನದಿಗೆ ಎಸೆದು ಕೊಲ್ಲುತ್ತಾಳೆ. 7 ಮಕ್ಕಳು ಹೀಗೆ ಹೋಗುತ್ತಾರೆ. 6ನೇ ಮಗುವಿನ ಸಮಯದಲ್ಲಿ ಶಾಂತನು ಸಹಿಸಲಾರದೆ ಪ್ರಶ್ನಿಸುತ್ತಾರೆ, ಏಕೆ? ಗಂಗಾ ವಿವರಿಸುತ್ತಾಳೆ, ಈ 7 ಮಕ್ಕಳು ಸ್ವರ್ಗದ ವಸುಗಳು. ಅವರು ಒಬ್ಬ ಋಷಿಯ ಶಾಪಕ್ಕೆ ಗುರಿಯಾಗಿದ್ದರು. ಮಾನವ ಜನ್ಮ ತೆಗೆದುಕೊಂಡು ತಕ್ಷಣ ಮರಣ ಹೊಂದುವುದು ಅವರ ಶಾಪದ ನಿರ್ಗಮನ. ನಾನು ಅವರನ್ನು ಮುಕ್ತಿಗೊಳಿಸುತ್ತಿದ್ದೇನೆ. ಆದರೆ ಈ ಪ್ರಶ್ನೆಯಿಂದ ಗಂಗಾ ಶಾಂತನು ವಿವಾಹ ಒಡೆಯುತ್ತದೆ. ಗಂಗಾ 8ನೇ ಮಗುವಿನೊಂದಿಗೆ ತನ್ನ ದಾರಿ ಹಿಡಿಯುತ್ತಾಳೆ. 8ನೆಯ ಮಗು ದೇವವ್ರತ, ಅಂದರೆ ಭವಿಷ್ಯದ ಭೀಷ್ಮ. ಅವನು ಅಸಾಧಾರಣ ಬಲಶಾಲಿ, ಧನುರ್ವಿದ್ಯಾಧಾರಿ, ನಿಪುಣ ಮತ್ತು ಸರ್ವಗುಣ ಸಂಪನ್ನನಾದ ರಾಜಕುಮಾರ. ವರ್ಷಗಳ ನಂತರ ಶಾಂತನು ಮತ್ತೊಮ್ಮೆ ಪ್ರೇಮದಲ್ಲಿ ಬೀಳುತ್ತಾರೆ, ಮೀನುಗಾರ ಕನ್ಯೆ ಸತ್ಯವತಿಯಲ್ಲಿ. ಆದರೆ ಸತ್ಯವತಿಯ ತಂದೆ ಒಂದು ಷರತ್ತು ವಿಧಿಸುತ್ತಾನೆ. ಸತ್ಯವತಿಯ ಮಕ್ಕಳು ಮಾತ್ರ ಹಸ್ತಿನಾಪುರದ ಸಿಂಹಾಸನವನ್ನು ಏರಬೇಕು. ಇದು ಕೇಳಿದ ದೇವವ್ರತ ತೀವ್ರ ನಿರ್ಧಾರ ತೆಗೆದುಕೊಳ್ಳುತ್ತಾನೆ. ಅವನು 3 ಪ್ರತಿಜ್ಞೆಗಳನ್ನು ಮಾಡುತ್ತಾನೆ. ನಾನು ಎಂದೂ ಸಿಂಹಾಸನವನ್ನು ಏರುವುದಿಲ್ಲ. ನಾನು ಎಂದೂ ವಿವಾಹ ಮಾಡಿಕೊಳ್ಳುವುದಿಲ್ಲ. ನಾನು ಶಾಂತನು ಸತ್ಯವತಿ ವಂಶದ ಸೇವೆ ಮಾಡುತ್ತೇನೆ. ಈ ಭಯಂಕರ ಪ್ರತಿಜ್ಞೆ ಕೇಳಿದಾಗ ದೇವತೆಗಳು ಪುಷ್ಪಾರ್ಚನೆಯನ್ನು ಕರೆಯುತ್ತಾರೆ.